ಅಬಕಾರಿ ಸಚಿವ ಹಾಗೂ ದಲಿತ ಸಮುದಾಯದ ನಾಯಕರಾದ ಆರ್ಬಿ ತಿಮ್ಮಾಪುರ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವಧೆ ಮಾಡಲು ಸಂಚು ರೂಪಿಸಲಾಗುತ್ತಿದೆ ಎಂದು ಆರೋಪಿಸಿ ಈ ಕುರಿತು ವಿಶೇಷ ತನಿಖೆಯನ್ನು ನಡೆಸುವಂತೆ ಆರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಸೂಕ್ತ ತನಿಖೆಯನ್ನು ನಡೆಸಿ ದೂರುದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಸಚಿವರ ಜನಪರ ಕಾರ್ಯಗಳನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ಲಕ್ಷ್ಮೀನಾರಾಯಣ ಎಂಬ ವ್ಯಕ್ತಿಯೊಂದಿಗೆ ಶಾಮೀಲಾಗಿ ವ್ಯವಸ್ಥಿತ ಷಡ್ಯಂತ್ರವನ್ನ ರೂಪಿಸಿದ್ದು, ಇದರಿಂದ ಸಚಿವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಹಾಗೂ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ದುರುದ್ದೇಶ ಹೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ ಹಾಗೂ ಅವರ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಕುರಿತು ವಿಶೇಷ ತನಿಖೆಯನ್ನು ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಯಂತಹ ದಿಟ್ಟ ಸಾಮಾಜಿಕ ನ್ಯಾಯದ ನಿರ್ಧಾರವನ್ನು ಅಬಕಾರಿ ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಪ್ರವರ್ಗ ಎಬಿಸಿ ವರ್ಗೀಕರಣದ ಮೂಲಕ ವಿವಿಧ ಲೈಸೆನ್ಸ್ಗಳ ನೀಡಿಕೆಯಲ್ಲಿ ದಲಿತರ ಆರ್ಥಿಕ ಸಬಲೀಕರಣಕ್ಕೆ ಕ್ರಮ ಕೈಗೊಂಡಿರುವುದೇ ಈ ಷಡ್ಯಂತ್ರಕ್ಕೆ ಕಾರಣವಾಗಿದೆ. ಇನ್ನು ದಲಿತ ಸಚಿವರ ವಿರುದ್ಧ ಸುಳ್ಳು ಆರೋಪಗಳಿಗೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಆರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ಸದಸ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಹಳಷ್ಟು ದೊಡ್ಡ ಪ್ರಮಾಣದ ಸುದ್ದಿಗಳಿದ್ರೂ ಒಂದು ಉದ್ದೇಶಪೂರ್ವಕವಾಗಿ ಈ ಒಂದು ನಮ್ಮ ದಲಿತ ವರ್ಗದ ಮಂತ್ರಿಗಳನ್ನ ಸಣ್ಣ ಸಣ್ಣ ವಿಚಾರಗಳನ್ನೇ ಅವ್ರನ್ನ ಒಂದು ಟಾರ್ಗೆಟ್ ಮಾಡಿ ಅವ್ರನ್ನ ಬಲಿಪಶುಗಳಾಗಿ ಮಾಡೋ ಒಂದು ಹುನ್ನಾರ ನಡೀತಾನೆ ಇದೆ ನಿರಂತರವಾಗಿ. ಕಳೆದ ಒಂದು 10-15 ವರ್ಷಗಳಿಂದ ಇವಾಗ ಏನು ನಮ್ಮ ಮುಂದಿನ ಒಂದು ನಮ್ಮ ಮುಖ್ಯಮಂತ್ರಿಗಳ ಒಂದು ಮತ್ತೆ ಉಪಮುಖ್ಯಮಂತ್ರಿಗಳ ಒಂದು ಏನು ಸರ್ಜರಿ, ಇವಾಗ ಸಂಪುಟ ಸರ್ಜರಿ ನಡೆಯುವಂಥ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಇದರಿಂದ ಹಲವಾರು ಒಂದು ಇದು ಸಿಗುತ್ತೆ ನಮಗೆ. ಅಂದರೆ ಇದರ ಟಾರ್ಗೆಟೇ ಮಾಡ್ತಾ ಇರೋದಂಥ ಜಗಜ್ಜಾಹೀರವಾಗಿ ಎಲ್ರಿಗೂ ಗೋಚರವಾಗುತ್ತೆ. ಇದರಲ್ಲಿ ಇವಾಗ ನಮ್ಮ ಆರ್ಬಿ ತಿಮ್ಮಾಪುರ ಸರ್ ಅವರು ಬಹಳಷ್ಟು ವರ್ಷಗಳಿಂದ, ಸುದೀರ್ಘ ವರ್ಷಗಳಿಂದ ಅವರು ರಾಜಕಾರಣ ಮಾಡ್ಕೊಂಡು ಬರ್ತಾರೆ. ತುಂಬ ಹಿರಿಯರು ಅವರು, ಸಜ್ಜನ ರಾಜಕಾರಣಿ ಅಂತಲೇ ಒಂದು ಪ್ರಭಾವಿ ಸಚಿವರು ಪಟ್ಟಿಯಲ್ಲಿ ಅವರು ಸಹ ಇದ್ದಾರೆ. ಅವರ ಒಂದು ಮತ್ತೆ ಅವರ ಸುಪುತ್ರ ಅವರು ಉದಯೋನ್ಮುಖ ಎಂದು ಯುವ ಒಂದು ರಾಜಕೀಯವಾಗಿ ಬೆಳೆಯುವಂಥ ಒಂದು ಇನ್ನೂ ಎಳೆಯ ಒಂದು ಕೂಸನ್ನೇ, ಅಂದರೆ ಇಲ್ಲೇ ಅವರನ್ನ ಬಲಿಪಶು ಮಾಡಬೇಕಂತ ಒಂದು ವರ್ಗ ಅವರನ್ನ ಕಳೆದ ಅವರು ಯಾವಾಗ ರಾಜಕಾರಣಕ್ಕೆ ಕಾಲಿಟ್ಟರು ಆ ದಿನಗಳಿಂದನೂ ಅವ್ರನ್ನ ಟಾರ್ಗೆಟ್ ಮಾಡಿ ಅಲ್ಲೂ ಸಹ ಅವರ ಒಂದು ಹಿನ್ನಡೆಗೆ ಕಾರಣರಾಗ್ತಿದ್ದಾರೆ. ಈ ಎಲ್ಲ ಅಂಶಗಳು ನಮಗೆ ಗೋಚರವಾಗುತ್ತೋ ನಮಗೆ ಈ ದಲಿತ ವರ್ಗದ ಮಂತ್ರಿಗಳು ಕಳೆದ ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಲೋಕೇಶ್ ಸರ್ ಅವರು ಹಲವಾರು ಇವಾಗ ಉದಾಹರಣೆಗಳು ಕೊಟ್ಟರು. ಈಗ ನಮ್ಮ ಎಚ್ ಆಂಜನೇಯವರ ಕಾಲದಿಂದ ಸಮಾಜ ಕಲ್ಯಾಣ ಸಚಿವರು, ಆಗಿನ ಸಮಾಜ ಕಲ್ಯಾಣ ಸಚಿವರಿಂದ ಇವಾಗ ನಮ್ಮ ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಸರ್ ಇರ್ಬೋದು, ಜೊತೆಗೆ ಈಗ ನಮ್ಮ ಆರ್ಬಿ ತಿಮ್ಮಾಪುರ ಸರಲ್ಲಿ ಕಳೆದ 2-3 ವಿಚಾರಗಳಲ್ಲಿ ಅಲ್ಲಿ ಏನು ಸತ್ಯಾಂಶನೇ ಇರೋದಿಲ್ಲ, ಸುಮ್ಮನೆ ಊಹಾಪೋಹಗಳು. ಈಗ ಯಾರೋ ಒಬ್ಬರು ಸುಮ್ಮನೆ ಹೆಸರು ಹೇಳಿದ್ರೆ ಸಾಕ ಅದನ್ನೇ ದೊಡ್ಡ ವಿಚಾರಗಳು ಮಾಡಿ ಆಮೇಲೆ ಇದನ್ನ ವಿರೋಧ ಪಕ್ಷ ತುಂಬ ಗಂಭೀರವಾಗಿ ತಗೊಳ್ಳೋಂಥ ಅವ್ರಿಗೆ ಗೊತ್ತಿದೆ ನೈಜ ಅಂಶ. ಇವಾಗ ಯಾವುದಾದ್ರೂ ನೈಜವಾಗಿದ್ದರೆ ಅವರು ಈ 3-4 ದಿವಸ ಬಿಡ್ತಾನೆ ಇರಲಿಲ್ಲ, ನಿರಂತರವಾಗಿ ದೊಡ್ಡ ಬೇಟೆನೇ ಶುರು ಮಾಡಿಬಿಟ್ಟಿರೋದು. ಇವಂಥ ಅವಕಾಶಗಳು ಅದು ಈಗ ಏನು ಸೆಷನ್ ನಡೀತಾ ಇದೆ, ಈ ಸೆಷನಲ್ಲಿ ದೊಡ್ಡ ಮಟ್ಟಿಗೆ ತಗೊಂಡೋಗಂತ ಇದನ್ನ ವ್ಯವಸ್ಥೆನೂ ಮಾಡೋಂಥ ಒಂದು ಇದಕ್ಕೆ ತಗೊಂಡೋಗ್ತಾ ಇದ್ರು. ಸಚಿವರಾದ ಆರ್ಬಿ ತಿಮ್ಮಾಪುರ ಸರ್ ಅವರ ಒಂದು ಮುಂದಿನ ಒಂದು ಏನು ಸಂಪುಟ ವಿಸ್ತರಣೆ ಸಮಯದಲ್ಲಿ ಅವರಿಗೆ ದೊಡ್ಡ ಮಟ್ಟದ ಒಂದು ಸ್ಥಾನಮಾನ ಸಿಗಬೇಕನ್ನೋದು ನಮ್ಮ ಆರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ಒಂದು ಒತ್ತಾಸೆ. ಸಾಹೇಬರು ನಾವು ಕಂಡಾಗಿದ್ದ ಸಜ್ಜನ ರಾಜಕಾರಣಿ, ಸೊ ಹಾಗಾಗಿ ಅವರ ವ್ಯಕ್ತಿತ್ವ ಮತ್ತು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಇದು ಎಲ್ಲೋ ನಮಗೆ ಇದು ಅವ್ರಿಗೆ ಕೆಟ್ಟ ಹೆಸರು ತರೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹುನ್ನಾರ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ತಮ್ಮ ಮುಖೇನ ಇದನ್ನು ತಿಳಿಸೋಣ ಅಂತ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಕರೆದಿದ್ದೀನಿ. ಪರಿಶುದ್ಧ ರಾಜಕಾರಣಿ, ಸಜ್ಜನರು ಎಂದು ಹೆಸರಾಗಿರ್ತಕ್ಕಂಥ ಆರ್ಬಿ ತಿಮ್ಮಾಪುರ ಅಬಕಾರಿ ಇಲಾಖೆ ಸಚಿವರು, ಅವರ ಮೇಲೆ ಪುರಾವೆಗಳಿಲ್ಲದ, ಸಾಕ್ಷ್ಯಗಳೇ ಇಲ್ಲದ, ಸಾಂದರ್ಭಿಕ ಸಾಕ್ಷ್ಯಗಳಿಲ್ಲದ
ಯಾವುದೇ ಆಡಿಯೋ ವಿಡಿಯೋ ದಾಖಲೆಗಳಿಲ್ಲದ ಆಧಾರ ರಹಿತವಾದ ಒಂದು ದೂರನ್ನು ಅವರ ಮೇಲೆ ದೂರುದಾರ ನೀಡಿದ್ದಾರೆ, ಲೋಕಾಯುಕ್ತಕ್ಕೆ ನೀಡಿದ್ದಾರೆ. ಲೋಕಾಯುಕ್ತ ಈ ಪ್ರಕರಣವನ್ನು ದಾಖಲು ಮಾಡ್ಕೋಬಾರ್ದು, ಅದನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾವು ಅಭಿಮಾನಿ ಬಳಗದವರು ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹಿಸ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಆರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗದ ಸದಸ್ಯರಾದ ಗೌತಮ್ ಕೆ, ವಿಎಲ್ ಲೋಕೇಶ್, ರಾ ನರಸಿಂಹಮೂರ್ತಿ, ಮಾನ ಗುರುದತ್, ಸಂತೋಷ್ ಕುಮಾರ್ ಡಿಸಿ ಮತ್ತಿತರರು ಹಾಜರಿದ್ದರು.